ಕೇಂದ್ರ ಸರ್ಕಾರ ರಾಜ್ಯದ ಗ್ರಾಹಕರಿಗೆ ಅನ್ಯಾಯ ಮಾಡ್ತಿದೆ, ಸೂಕ್ತ ರೀತಿಯಲ್ಲಿ ಗ್ಯಾಸ್ ವಿತರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ದಕ್ಷಿಣ ಭಾರತವನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಡಿಕೆ ಶಿವತೆ ಹೇಳಿದ್ದಾರೆ. ಅದನ್ನೇ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಮುನಿಯಪ್ಪ ಅವರು ಡೈರೆಕ್ಟ್ ಆಗಿ ಹೇಳಬೇಕಾಗಿತ್ತು. ಈ ರೀತಿಯಾಗಿ ಆಗ್ತಾ ಇದೆ, ಈ ರೀತಿಯಾಗಿ ನಮಗೆ ಬೇಕು ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಅವರು ಸಾಕಷ್ಟು ಬಾರಿ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಅವರಿಗೆ ಅಂದ್ರೆ ವಾಗ್ದಾಳಿ ಮಾಡ್ತಾರೆ, ಅವರ ಬಗ್ಗೆ ಮಾತನಾಡ್ತಾರೆ. ಇಂಥದ್ರಲ್ಲಿ ಇವತ್ತೇ ನೇರವಾಗಿ ಪ್ರಶ್ನೆ ಕೇಳಬಹುದಾಗಿತ್ತು, ಆ ಒಂದು ಅವಕಾಶ ಕೂಡ ಇತ್ತು ಸಿದ್ದರಾಮಯ್ಯ ಅವರಿಗೆ. ಬಟ್ KH ಮುನಿಯಪ್ಪ ಅವರ ಸಭೆಗೆ ಹೋಗೋದಕ್ಕೆ ಹೇಳಿದ್ದಾರೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಗ್ಯಾಸ್ ಸರಬರಾಜು ಚೆನ್ನಾಗಿದೆ, ನಮ್ಮ ರಾಜ್ಯದ ಹೋಟೆಲ್ ಮಾಲೀಕರು ಸಮಸ್ಯೆಗೆ ಒಳಗಾಗಿದ್ದಾರೆ. ಕೇಂದ್ರದ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಭಾರತ ದಿನಕ್ಕೆ 1,000 ಕೋಟಿ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆ. ಇದು ಯಾರಿಗೆ ತಲುಪಬೇಕು, ಅದು ಎಲ್ಲಿಗೆ ತಲುಪ್ತಾ ಇದೆ ಅಂತ ಕೂಡ ತಿಳಿಸ್ಬೇಕು. ಈಗ ಮುಂದಕ್ಕೆ ಎಲೆಕ್ಷನ್ ಇಟ್ಕೊಂಡು ಬೇರೆ ಪ್ರೈವೇಟ್ ಕಂಪ್ನಿಲಿ ಇದನ್ನ ರೈಸ್ ಮಾಡ್ತಾ ಇಲ್ಲ, ಬರೀ ಪ್ರೈವೇಟ್ ಕಂಪ್ನಿಗೆ ಒಂದು ಟ್ರಯಲ್ ರನ್ ಅಂತ ಬಿಟ್ಟಿದ್ದಾರೆ. ಅವ್ರದ್ದೇ ಆದಂಥ ಕಂಪ್ನಿಗಳು ಇವೆಲ್ಲ, ಅವ್ರು ಬೇಕಾದಂಥ ಕಂಪ್ನಿಗಳಿಗೆ ಟ್ರಯಲ್ ರನ್ ಮಾಡ್ತಿದ್ದಾರೆ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ ಒಂದು ದಕ್ಷಿಣಕ್ಕೆ ಕಳಿಸ್ಬೋದಾಯ್ತಲ್ಲ, ಇಲ್ಲಿ ಕರ್ನಾಟಕಕ್ಕೋ ತಮಿಳ್ನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನ ನಮಗೆಲ್ಲ ಕೊಡ್ಬೋದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ, ಕೇರಳಗೆ ತಮಿಳ್ನಾಡಿಗೆ ಅಂತ, ಗುಜರಾತಲ್ಲಿ ಯಾಕೆ ಇಳೀತದು? ನಮ್ಮ ದಕ್ಷಿಣ ಭಾರತವನ್ನ ಈ ರೀತಿ ಈ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ದಿನಕ್ಕೆ 1,000 ಕೋಟಿ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಿರೋ ಯುದ್ಧದಿಂದ ಭಾರತದಲ್ಲಿ ಇಂಧನದ ಮೂಲ ಸೌಕರ್ಯಕ್ಕೆ ಹೊಡೆತ ಬಿದ್ದಿದೆ. ಸಿಲಿಂಡರ್ ಸಮಸ್ಯೆಗಳಾಗ್ತಿವೆ, ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋ ವದಂತಿಗಳನ್ನು ನಂಬಿ ಜನನು ದಾರಿ ತಪ್ಪಿದ್ದಾರೆ. ಹೀಗಾಗಿಯೇ ಇವತ್ತು ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕ ಇಳಿಸಿದ್ದಾರೆ. ತೈಲದ ಅಭಾವ ಸೃಷ್ಟಿ ಆಗಲ್ಲ ಅನ್ನುವ ಭರವಸೆನೂ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ದೇಶದಲ್ಲಾಗ್ತಿರುವ ಮಹಾಸಮರ 28ನೇ ದಿನವೂ ಕಂಟಿನ್ಯೂ ಆಗಿದೆ. ಭಾರತದಲ್ಲೂ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯೂ ಹಂತ ಹಂತವಾಗಿ ಕಡಿಮೆಯಾಗ್ತಿದೆ. ಇದರ ಮಧ್ಯೆ ಪೆಟ್ರೋಲ್ ಡೀಸೆಲ್ ಸಿಕ್ತಿಲ್ಲ ಅಂತೆಲ್ಲ ವದಂತಿಗಳನ್ನ ಹಬ್ಬಿಸ್ತಿದ್ದು ಜನ ಕಂಗೆಟ್ಟು ಹೋಗಿದ್ದಾರೆ. ಹೀಗಾಗಿನೇ ಜನರಿಗೆ ಧೈರ್ಯ ತುಂಬುವ ಕೆಲಸಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮುಂದಾದ್ರು. ಯುದ್ಧ ಶುರುವಾದಾಗಿನಿಂದ ಇದೇ ಮೊದಲ ಸಲ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವರ್ಚುವಲ್ ಸಭೆ ನಡೆಸಿ ಸಮಸ್ಯೆಗಳ ಬಗ್ಗೆ ವರದಿ ಪಡೆದ್ರು. ಒಗ್ಗಟ್ಟಾಗಿರಲು ಸಲಹೆಗಳನ್ನು ಕೊಟ್ಟರು. ಯುದ್ಧದಿಂದ ಜಗತ್ತಿಗೆ ತೈಲದ ಅಭಾವ ಎದುರಾಗಿದೆ. ಭಾರತದಲ್ಲಿ ತೈಲ ಕೊರತೆ ಆಗದಂತೆ ಎಚ್ಚರ ವಹಿಸಿದ್ದೇವೆ. ಎಲ್ಲಾ ರಾಜ್ಯಗಳಿಗೂ ತೈಲ ಅನಿಲ ಪೂರೈಕೆ ಆಗುತ್ತಿದೆ. ಸಪ್ಲೈ ಸಮಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಅಷ್ಟೇ, ಆದರೆ ರಾಜ್ಯಗಳ ಬೇಡಿಕೆಗಳಿಗೆ ತಕ್ಕಂತೆ ಅನಿಲ ಪೂರೈಸ್ತೀವಿ. ಇದಕ್ಕಾಗಿ ಎಲ್ಲಾ ರಾಜ್ಯಗಳ ಸಹಕಾರ ನಮಗೆ ಅತಿ ಮುಖ್ಯ. ಎಲ್ಲರೂ ಟೀಮ್ ಇಂಡಿಯಾ ರೀತಿ ಕೆಲಸ ಮಾಡೋಣ. ರಾಜ್ಯಗಳ ಸಮನ್ವಯತೆ ಸಹಕಾರ ಕೇಂದ್ರದ ಜೊತೆಗಿರಲಿ. ಹೀಗೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪ್ರಧಾನಿ ಮೋದಿ ಭರವಸೆ ನೀಡಿ ಸಹಕಾರವನ್ನು ಕೋರಿದ್ರು. ಆದರೆ ಪ್ರಧಾನಮಂತ್ರಿಗಳ ವರ್ಚುವಲ್ ಸಭೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗಿದ್ರು. ಸಿಎಂ ಬದಲಿಗೆ ಆಹಾರ ಸಚಿವ KH ಮುನಿಯಪ್ಪ ಭಾಗಿಯಾಗಿ ವರದಿ ಸಲ್ಲಿಸಿದ್ರು. ರಾಜ್ಯಕ್ಕೆ ಮೊದಲು ಎಷ್ಟು ಸಿಲಿಂಡರ್ಗಳು ಬರ್ತಿತ್ತು, ಈಗ ಕೊರತೆಯಾಗಿರುವ ಸಿಲಿಂಡರ್ ಪ್ರಮಾಣ ಎಷ್ಟು, ಹೋಟೆಲ್ ಕೈಗಾರಿಕೆಗಳಿಗೆ ಆಗಿರುವ ನಷ್ಟ ಎಷ್ಟು, ವದಂತಿ ಗೊಂದಲ ನಿವಾರಿಸಲು ಕೈಗೊಂಡ ಕ್ರಮಗಳೇನು ಅನ್ನೋ ವರದಿಯನ್ನು ಪ್ರಧಾನಮಂತ್ರಿಗಳಿಗೆ ನೀಡಿದ್ದಾರೆ. ಇನ್ನು ಯುದ್ಧದ ಕಾರ್ಮೋಡದೊಳಗೆ ಸಿಲುಕಿ ಕತ್ತಲಾಗಿರುವ ತೈಲ ಕಂಪನಿಗಳ ಆದಾಯಕ್ಕೆ ಮೋದಿ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲು ಮುಂದಾಗಿದ್ದ ತೈಲ ಕಂಪನಿಗಳಿಗೆ ಅಬಕಾರಿ ಸುಂಕದಲ್ಲಿ ವಿನಾಯಿತಿ ಕೊಟ್ಟಿದೆ. ಜಗತ್ತಿನಾದ್ಯಂತ ಇಂಧನ ದರ ಏರಿಕೆಯ ಕಿಚ್ಚು ಹೊತ್ತಿಕೊಂಡಿದ್ರೂ ಭಾರತಕ್ಕೆ ಆಮದು ಕಡಿಮೆಯಾಗಿದ್ರೂ ಪರವಾಗಿಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಬಾರದು ಅಂತ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ತಗ್ಗಿಸಿದೆ. 4 ವಾರದ ಯುದ್ಧದಿಂದ ಬ್ಯಾರೆಲ್ ಕಚ್ಚಾ ತೈಲ $60 ರಿಂದ $120ಗೆ ಜಿಗಿದಿದೆ. ಯುದ್ಧದಿಂದ ಕಚ್ಚಾ ತೈಲ ಬಯಸಿದಷ್ಟು ಬರ್ತಿಲ್ಲ. ಇದರಿಂದ ತೈಲ ಕಂಪನಿಗಳು ನಷ್ಟದಲ್ಲಿದ್ವು. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ರು. ಆದರೆ ಡೀಸೆಲ್ ಮೇಲಿದ್ದ ₹10 ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಸಂಪೂರ್ಣ ರದ್ದು ಮಾಡಿದೆ. ಪೆಟ್ರೋಲ್ ಮೇಲಿದ್ದ ₹13 ಅಬಕಾರಿ ಸುಂಕದಲ್ಲಿ ₹10 ಕಡಿತಗೊಳಿಸಿದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ತೈಲ ಕಂಪನಿಗಳು ಕೈಬಿಟ್ಟಿವೆ. ಇದರಿಂದ ದೇಶದ ವಾಹನ ಸವಾರರಿಗೆ ಬೆಲೆ ಏರಿಕೆ ಬಿಸಿ ತಟ್ಟದಂತೆ ಎಚ್ಚರಿಕೆ ವಹಿಸಿದೆ ಮೋದಿ ಸರ್ಕಾರ.
ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಬಿಜೆಪಿಯ ಕಟ್ಟಾಳುಗಳು ಸಂಭ್ರಮದಿಂದ ಸ್ವಾಗತಿಸುತ್ತಿದ್ದಾರೆ. ಮೋದಿ ಸರ್ಕಾರದ ದೂರದೃಷ್ಟಿಗೆ ಹಿಡಿದ ಕನ್ನಡಿ ಅಂತಿದ್ದಾರೆ. ಆದರೆ ಜನರಿಗೆ ಬೆಲೆ ಇಳಿಸಬೇಕಿತ್ತು, ಅದನ್ನ ಬಿಟ್ಟು ತೈಲ ಕಂಪನಿಗಳಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಎಂದರು ಡಿಸಿಎಂ ಡಿಕೆ ಶಿವಕುಮಾರ್. ಆಸ್ಟ್ರೇಲಿಯಾ ಬೇರೆ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 25% 30-35% ಅಷ್ಟು ಜಾಸ್ತಿ ಆಗಿರುವಂತದ್ದು. ಆದರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕವನ್ನ, ಎಕ್ಸೈಸ್ ಡ್ಯೂಟಿಯನ್ನ ಕಡಿಮೆ ಮಾಡಿರುವಂತದ್ದು. ಡೀಸೆಲ್ ಮೇಲೂ ಕೂಡ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿರುವಂತದ್ದು. ನರೇಂದ್ರ ಮೋದಿಜಿಯವರು ಈ ದೇಶದ ಸಾಮಾನ್ಯ ಜನರ ಪರವಾಗಿ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನು ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:15 ಗಂಟೆಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು CM ಸುರ್ಜಿವಾಲಾ ಆ ವಿಚಾರವನ್ನು ರಾಜ್ಯದ ಜನತೆಗೆ ಬೆಳಕನ್ನು ಚೆಲ್ತಾ ಇದ್ದೀವಿ. ಹಿಂದೆ ಕೇಂದ್ರ ಸರ್ಕಾರ ತುಪ್ಪದ ಮೇಲೆ ಟ್ಯಾಕ್ಸನ್ನು GST ಕಡಿಮೆ ಮಾಡಿತು. ಮಾರನೇ ದಿನನೇ ರಾಜ್ಯ ಸರ್ಕಾರ ತುಪ್ಪದ ಮೇಲೆ ತೆರಿಗೆ ಹಾಕ್ತು. ಅಂದರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡೋದು, ಇವರು ತೆರಿಗೆ ಏರಿಸೋದು. ಪೆಟ್ರೋಲು ಡೀಸೆಲ್ಗೂ ಹಂಗೆ ಮಾಡಿಬಿಡ್ತಾರೆ. ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಏನಾನ ಮಾಡಿದ್ರೆ ಬೀದಿಗಿಳಿದು ನಾವು ಹೋರಾಟವನ್ನು ಮಾಡ್ತೀವಿ. ಇದೆಲ್ಲದರ ನಡುವೆ ತೈಲದ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ 50% 70% ಏರಿಕೆ ಮಾಡಲಾಗಿದೆ. ಇದರಿಂದ ಬಂದಾಗುವ ಹಂತ ತಲುಪಿದ್ದ ಸಾವಿರಾರು ಹೋಟೆಲ್ಗಳು ಮತ್ತು ಸಣ್ಣ ಉದ್ದಿಮೆಗಳಿಗೆ ಮರುಜೀವ ಸಿಕ್ಕಂತಾಗಿದೆ. ಇನ್ನೊಂದು ಕಡೆ ದೇಶದಲ್ಲಿ ತೈಲ ಕೊರತೆ ಇಲ್ಲ, ಲಾಕ್ಡೌನ್ ಪ್ರಶ್ನೆಯೇ ಇಲ್ಲ ಎಂದು ಪೆಟ್ರೋಲಿಯಂ ಸಚಿವ ಪುರಿ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಜಾಗತಿಕ ಪರಿಸ್ಥಿತಿ ಅಸ್ಥಿರವಾಗಿದೆ. ಇಂಧನ ಪೂರೈಕೆ ಸರಪಳಿಗಳು, ಅಗತ್ಯ ವಸ್ತುಗಳಿಗೆ ಸಮಸ್ಯೆ ಆಗಿದೆ. ನೈಜ ಸಮಯದಲ್ಲಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ. ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತ ನಿರಂತರವಾಗಿ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸಿದೆ. ನಾವು ಸಕಾಲಿಕ, ಪೂರ್ವಭಾವಿ ಮತ್ತು ಸಂಘಟಿತರಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಭಾರತದಲ್ಲಿ ಲಾಕ್ಡೌನ್ ವದಂತಿಗಳು ಸಂಪೂರ್ಣವಾಗಿ ಸುಳ್ಳು. ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ಅಂತಹ ಯಾವುದೇ ಪ್ರಸ್ತಾಪವು ಭಾರತ ಸರ್ಕಾರದ ಪರಿಗಣನೆಯಲ್ಲಿಲ್ಲ. ಎಲ್ಲರೂ ಶಾಂತವಾಗಿ, ಜವಾಬ್ದಾರಿಯುತವಾಗಿ ಮತ್ತು ಒಗ್ಗಟ್ಟಿನಿಂದ ಇರುವುದು ಮುಖ್ಯ. ವದಂತಿಗಳನ್ನು ಹರಡಲು ಮತ್ತು ಭೀತಿಯನ್ನು ಸೃಷ್ಟಿಸುವುದು ಬೇಜವಾಬ್ದಾರಿ ಮತ್ತು ಹಾನಿಕಾರಕ. ಹೀಗೆ ಪೆಟ್ರೋಲಿಯಂ ಸಚಿವರೇ ಇಂಧನ ಕೊರತೆ ಆಗಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಿರುವಾಗಲೇ ಭಾರತಕ್ಕೆ ಆಪ್ತ ಮಿತ್ರನಾಗಿರುವ ರಷ್ಯಾ ರಾಮನವಮಿ ದಿನವೇ ಸಿಹಿ ಸುದ್ದಿ ಕಳಿಸಿದೆ. ಉಕ್ರೇನ್ ಯುದ್ಧದಿಂದ ಭಾರತ ರಷ್ಯಾ ಮಧ್ಯೆ LNG ವ್ಯಾಪಾರ ಸ್ಥಗಿತವಾಗಿತ್ತು. ಈಗ ಮತ್ತೆ ಭಾರತ ರಷ್ಯಾ ಮಧ್ಯೆ LNG ನೇರ ಮಾರಾಟಕ್ಕೆ ಒಪ್ಪಂದ ಹಾಕಲು ತೀರ್ಮಾನ ಆಗಿದೆ. ಭಾರತ ಆಮದು ಪ್ರಮಾಣದಲ್ಲಿ ಕನಿಷ್ಠ 40% ಏರಿಕೆಯೂ ಆಗಲಿದ್ದು, ಅಂದಾಜು 5 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ LNG ವಹಿವಾಟಿಗೆ ಸಹಿ ಬೀಳಲಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಲ ಡಾಲರ್ ಬದಲು 96% ರೂಪಾಯಿ ರೂಬಲ್ಸ್ನಲ್ಲೇ ವಹಿವಾಟು ನಡೆಸಲು ತೀರ್ಮಾನಿಸಲಾಗಿದೆ. ಕೊಲ್ಲಿ ಕಾಳಗದಿಂದ ತೈಲ ಸಮಸ್ಯೆ, ಅನಿಲ ಸಮಸ್ಯೆ ನಿವಾರಿಸಲು ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನೂ ಮಾಡುತ್ತಿದೆ. ಆದರೂ ಏಜೆನ್ಸಿಗಳ ಕಳ್ಳಾಟ, ವದಂತಿ ಹಬ್ಬಿಸೋ ಕಿಡಿಗೇಡಿಗಳಿಂದ ಜನ ಗಾಬರಿ ಬಿದ್ದು ಏಜೆನ್ಸಿಗಳಿಗೆ ಮುಗಿಬೀಳುತ್ತಿದ್ದಾರೆ. ಇನ್ನೂ ಕೆಲವು ಏಜೆನ್ಸಿಗಳಿಗೆ ದುಡ್ಡಿನ ದುರಾಸೆ ಹುಟ್ಕೊಂಡಿದ್ದು ಸಿಲಿಂಡರ್ ಸಮಸ್ಯೆಯನ್ನ ಬೇಕಂತಲೇ ಸೃಷ್ಟಿಸುತ್ತಿದ್ದಾರೆ. ಹೀಗಾಗಿ ಜನ ಏಜೆನ್ಸಿಗಳ ಮುಂದೆ ಸಿಲಿಂಡರ್ಗೋಸ್ಕರ ಕಾಯ್ತಾ ಕೂತಿದ್ದಾರೆ. ಪೆಟ್ರೋಲ್, ಡೀಸೆಲ್ ಸಿಗಲ್ಲ ಅನ್ನೋ ವದಂತಿಗಳನ್ನ ನಂಬಿಕೊಂಡು ಬಂಕ್ಗಳಿಗೆ ಮುಗಿಬೀಳುತ್ತಿದ್ದಾರೆ. ಇದಕ್ಕೆಲ್ಲ ಆಯಾ ಜಿಲ್ಲೆಗಳ ಅಧಿಕಾರಿಗಳೇ ಮೊದಲು ಕಡಿವಾಣ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.